ದಕ್ಷಿಣ ಮೂಲೆಯಲ್ಲಿ ಈ ತರ ಎಲ್ಲ ಇಡ್ಬೇಕು ಪದ್ಧತಿಗಳು ಅಂತ ಹೇಳಿದ್ರೆ, ಬಟ್ ಆಹಾರದ ಹೆಂಗಿರ್ಬೇಕು? ನಾನ್ ವೆಜ್ ಇಡ್ಬೋದಾ ಇವತ್ತು? ಬೀಡಿ ಸಿಗರೇಟ್ ಇಡ್ಬೋದಾ? ಎಣ್ಣೆ ಇಡ್ಬೋದಾ? ಇದನ್ನ ಪಿತೃಪಕ್ಷ ಅಂತಾರ? ನೋ, ಇದರಲ್ಲಿ ಎರಡು ಭಾಗ ಇದೆ. ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಟೂ ಪಾರ್ಟ್ಸ್. ಒಂದು ನೈವೇದ್ಯ ಅಂತ ಕರೀತಾರೆ, ಇನ್ನೊಂದು ರಿಚುವಲ್ ಶ್ರಾದ್ದ ಅಂತ ಕರೀತಾರೆ. ಎರಡು ಸಪರೇಟ್ ಪಾರ್ಟ್, ಎರಡು ಮಿಕ್ಸ್ ಮಾಡ್ತಾ ಇದ್ದೀವಿ. ನಾವು ಆಕ್ಚುಲಿ 3 ಪಿಂಡಗಳನ್ನ ಇಡ್ತೀವಿ. 3 ಪಿಂಡ. ದಿ ಫಸ್ಟ್ ಪಿಂಡ ರೆಪ್ರೆಸೆಂಟ್ಸ್ ಫಾದರ್ಸ್ ಅಂಡ್ ಫೋರ್ ಫಾದರ್ಸ್, ಆ ಲೀನಿಯೇಜ್ಗೆ. ಎರಡನೇ ಪಿಂಡ ಬಂದ್ಬಿಟ್ಟು ತಾಯಿ ಮತ್ತೆ ಅವ್ರ ಲೀನಿಯೇಜ್ಗೆ, ತಾಯಿ, ಅಜ್ಜಿ, ಮುತ್ತಜ್ಜಿಗೆ. ಈ ಲಾಸ್ಟಲ್ಲಿ ಬರ್ತಕ್ಕಂಥದ್ದು ನಾವು ಯಾರು ಬಿಟ್ಟೋಗಿರುತ್ತೆ, ದೊಡ್ಡಪ್ಪ, ಚಿಕ್ಕಪ್ಪ, ಸರ್ವಪಿತೃ ಅಂತ ಕರಿತೀವಿ. ಯಾಕೆ ಅಂದರೆ ಫಸ್ಟು ಅಲ್ಲಿ ಇಟ್ಟಿರ್ತಕ್ಕಂಥ ಒಂದು ಪಿಂಡ ಅಂತಂತ ಏನು ಅಂತಂದರೆ, ಇಟ್ ಈಸ್ ಮೇಡ್ ಅಪ್ ಆಫ್ ರೈಸು, ಸ್ಟಿಕ್ಕಿ ರೈಸ್. ಅದ್ರ ಜೊತೆಗೆ ಎಳ್ಳನ್ನು ಯಾಕೆ ನಾವು ಇಡ್ತೀವಿ ಅಂತಂದರೆ, ಯಾವುದಾದ್ರು ಒಂದು ಪದಾರ್ಥ ನಾವು ತೊಗೊಳ್ಬೇಕಾದ್ರೆ ಧಾನ್ಯದಲ್ಲಿ ಸ್ಟಿಕ್ ಆಗ್ತಕ್ಕಂಥದ್ದು, ಕೈಗಾಗಲಿ ಏನಕ್ಕಾರು ಆಗಲಿ, ಅದು ಎಳ್ಳೆ. ನೀವು ಎಳ್ಳು ಹಾಕೊಂಡು ನೀರು ಹಾಕಿ ಅದು ಹೋಗೋದೇ ಇಲ್ಲ ಅಷ್ಟು ಈಸಿಯಾಗಿ, ಅಂಟುತ್ತೆ. ಇಟ್ ಈಸ್ ಎ ಇಂಡಿಕೇಶನ್ ದೇ. ಅದರಲ್ಲಿ ಏನು ಅಂತ ಏನು ನಾವೇನು ಅದಕ್ಕೆ ಸಾಂದರ್ಭಿಕವಾಗಿ ಏನು ಮಾಡೋವಂಥದ್ದು ಏನು ಬೇಡ. ವಿಚ್ ಹ್ಯಾಸ್ ಗಾಟ್ ಬಾಂಡೇಜ್ ಒಂದು, ಆಮೇಲೆ ವಿಚ್ ಹ್ಯಾಸ್ ಗಾಟ್ ಲೂಬ್ರಿಕೇಶನ್. ಇವಾಗ ನಾವು ಯಾರ್ಯಾರಿಗೆ ಈ ಎಳ್ಳನ್ನು ಹೆಚ್ಚಾಗಿ ಸೇವನೆ ಮಾಡಿ ಅಂತಂದಾಗ ನಿಮಗೆ ಜಾಯಿಂಟ್ ಪೇನ್ಸ್ ಬರಲ್ಲ. ದೇರ್ ಈಸ್ ಮೂಮೆಂಟ್. ಸೊ ಮೂಮೆಂಟ್, ಫ್ರಿಕ್ಷನ್ ಆ್ಯಂಡ್ ಅಸೋಸಿಯೇಷನ್ನು ಇದನ್ನು ಸಾಂಕೇತಿಕವಾಗಿ ಇಟ್ಕೊಳ್ತೀವಿ, ಇಂಡಿಕೇಶನ್ ಆಗಿ ಇಟ್ಕೊಳ್ತೀವಿ ಅಷ್ಟೇ. ಈಗ ನಾವು ದೇಶ ಪ್ರೇಮ ಅಂತಂದಾಗ ನಾವು ಇಲ್ಲೊಂದು ಬ್ಯಾಡ್ಜ್ ಹಾಕೊಳ್ತೀವಿ, ದೇಶದ ಬ್ಯಾಡ್ಜ್ ಹಾಕೊಳ್ತೀವಿ. ಇಟ್ಸ್ ಎ ಇಂಡಿಕೇಶನ್. ಇಂಡಿಕೇಶನ್ ಆದ ನಂತರ ಅದಕ್ಕೆ ನಾವು ಒಂದೊಂದಾಗಿ ನಾವು ಒಂದೊಂದೇ ಪಿಂಡಕ್ಕೆ ನಾವು ಶ್ರಾದ್ದ ಮಾಡಬೇಕಾದ್ರೆ ತರ್ಪಣವನ್ನು ಬಿಡ್ತೀವಿ. ಮೊದಲಿಗೆ ಪಿತಾ ಮತ್ತೆ ಪಿತಾಮಹ ಕೊಡ್ತೀವಿ, ಆಮೇಲೆ ಮಾತಾಗೆ ಮಾಡ್ತೀವಿ, ಆಮೇಲೆ ಸರ್ವಪಿತೃ, ಅದ ಹನಹನ ದೋಷ ನಿವಾರಣೆ ಹನಹನ ಅಂತ ಒಂದು ಮಂತ್ರ ಹೇಳ್ಕೊಂಡು ಮಾಡ್ತೀವಿ. ಈ 3ಕ್ಕೆ ಮಾಡೋದು ಇದು ಫಸ್ಟ್ ಬೇಸಿಕ್ ಲೆವೆಲ್. ಈ ಬೇಸಿಕ್ ಲೆವೆಲ್ ಆದಮೇಲೆ ನಾವು ನೆಕ್ಸ್ಟ್ ಲೆವೆಲ್ ಹೋಗಬೇಕಾದ್ರೆ ಆ ಒಂದು ಆತ್ಮಕ್ಕೆ ಏನೇನು ಇಂಟ್ರೆಸ್ಟ್ ಇತ್ತು ಅದನ್ನ ನೈವೇದ್ಯ ಅಂತ ಕರಿತೀವಿ. ನೈವೇದ್ಯ ಪರಿಶುದ್ಧವಾಗಿರ್ತಕ್ಕಂಥದ್ದು ಇತ್ತು, ಇವಾಗ ಏನಾಗಿದೆ, ಪರಿಶುದ್ಧ ಹೋಗಿ ಅವ್ರಿಗೆ ಇಷ್ಟಾರ್ಥವಾಗಿ ಬಂದಿದೆ, ವ್ಯಸನಗಳಿಗೂ ಹೋಗಿದೆ. ಈಗ ಅವ್ರು ವ್ಯಸನದಲ್ಲಿ ಇದ್ರು, ವ್ಯಸನದ್ದೆಲ್ಲ ಇಡ್ತಾ ಇದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಇಡಬಹುದು ಅಂದ್ರೆ ಅವ್ರವ್ರು ನಮ್ಮ ತಂದೆಗೆ ತುಂಬಾ ಇಷ್ಟ ಇತ್ತು, ಲಾಸ್ಟಲ್ಲಿ ಕುಡ್ದೇ ಸತ್ತಿದ್ದು ಅಂತಂದ್ರೆ ಏನ್ ಮಾಡ್ತಾರೆ, ನಮ್ಮಪ್ಪ ಕುಡ್ದೇ ಸತ್ತಿದ್ದು, ಲಾಸ್ಟ್ ನನಗೊಂದು ಆಸೆ ಇದೆ ಕಣ, ಒಂದು ಟ್ರಿಬಲ್ ಬಾಕ್ಸ್ ಇದೆ, ಟ್ರಿಬಲ್ ಎಕ್ಸ್ ರಮ್ ಕೊಡಪ್ಪ. ಇಲ್ಲ ಕಾಲ್ ಮಾಡಿದ್ರೆ ರಿಯಲ್ ಮಗು ಕುಡಿದ್ಬಿಟ್ಟಿದೆ, ಮೊಮ್ಮಗಳು ಕುಡಿದ್ಬಿಟ್ಟಿದೆ. ಅಂದ್ರೆ ಅದು ವೈದ್ಯಕೀಯ ಪಾಠಕ್ಕೆ ಬರಲ್ಲ. ಈ ಸಾರಿ ಹೇಳ್ದಂಗೆ ಅದು ನಮ್ಮ ಮನೆಯಲ್ಲಿ ನಮ್ಮ ಬಟ್ಟೆಗಳಿಟ್ಟು ಪಿತೃಗಳಿಗೆ ಅವ್ರ ಪಂಚೆ ಇಡುವಂಥದ್ದು, ತಾಯಿ ಡ್ರೆಸ್ ಸೀರೆ ಇಟ್ಬಿಟ್ಟು ವರ್ಷಕ್ಕೊಂದ್ಸರಿ ಕಳಸ ಇಟ್ಟು ಅದು ಬೇರೆ, ವೈದ್ಯಕೀಯದ ಬೇರೆ. ಕೇಳ್ತಾರೆ ಅದೇ ವೇಳೆ ನನಗೆ ಇದಿಷ್ಟ ಅದು ಕೊಟ್ಟು ದೇವ ಬಿಡ್ತಾರಲ್ಲ, ಸೇಮ್. ಆಮೇಲೆ ಇನ್ನೊಂದು ಸರಳ ಪರಿಹಾರ, ಇನ್ನೊಂದೇನಂದ್ರೆ ಎರಡನೇ ವಿಚಾರ ಹೇಳ್ತೀನಿ. ಸರಳವಾಗಿ ಇದನ್ನ ಮಾಡಿ ಆಗ್ಲಿಲ್ಲ ಅಂದ್ರೆ ನಮ್ಮ ತಟ್ಟೆಯಲ್ಲಿ ನಿಮ್ಮ ಮನೇಲಿ ಏನು ಮಾಡಿದ್ರ ಈ ಮಧ್ಯಾಹ್ನನೇ ಮಾಡಿ. ಈ ಮಧ್ಯಾಹ್ನ 2:30 ಮೇಲೆ ಮಾಡಿ, ಯಮಗಂಡ ಕಾಲ ಇದೆ, 2:30 ಮೇಲೆ ಮಾಡಿರೋ ಒಂದು ತಟ್ಟೆಯಲ್ಲಿ ಬಾಳೆ ಎಲೆ ಹಾಕಿ, ಸ್ವಲ್ಪ ಶುದ್ಧ ಜಲ ಹಾಕಿ, ಸ್ವಲ್ಪ ಅನ್ನ, ಮೊಸರನ್ನ ಮತ್ತು ಎಳ್ಳು ಅದರಲ್ಲಿ ಇಟ್ಟು, ದರ್ಬೆಗಳನ್ನ ಇಟ್ಟು, ನಿಮ್ಮ ಮತ್ತು ಒಂದು ಗ್ಲಾಸ್ ನೀರು, 2 ಅಗರಬತ್ತಿ ಇಟ್ಬಿಟ್ಟು ನಿಮ್ಮ ಮನೆ ಮಾಡಿ ಮೇಲೆ ಎಲ್ಲಾದರೂ ಇಟ್ಬಿಡಿ ಅದನ್ನು. ಅದು ಎರಡನೇದಾಯಿತು. ಮೂರನೇ ದಿನ ಏನು ಮಾಡಿದ್ರೆ, ಇವತ್ತಿನ ದಿನ ಮುಖ್ಯವಾಗಿ ಸಾಮಾನ್ಯವಾಗಿ ಏನು ಎಳ್ಳನ್ನು ದಾನ ಮಾಡ್ಬೋದು, ಅಕ್ಕಿನ ದಾನ ಮಾಡ್ಬೋದು, ಮತ್ತು ನೀವು ಏನೇನು ತಿಂತೀರಾ ಪ್ರತಿಯೊಂದೂ ಬೇಳೆ ಆಗಿರ್ಬೋದು ದಾನ ಮಾಡಿ ಅಕ್ಕಿ ದಾನ ಮಾಡೋದು, ಅನ್ನದಾನ ಬ್ರಾಹ್ಮಣರಿಗೆ ವಿಶೇಷವಾಗಿ ಮಾಡಿದ್ರೆ ಅವರು ಸಾತ್ವಿಕ ರೀತಿಯಲ್ಲಿ ಅದನ್ನು ಭೋಜನ ತಯಾರು ಮಾಡಿ ಬೇರೆಯವ್ರು ಕೊಟ್ಟಾಗ ಏನಾಯ್ತು ಅದಕ್ಕೆ ನಮ್ಗೆ ಪುಣ್ಯ ಬರುವಂಥದ್ದು. ಏನೇನು ದಾನ ಅಂದರೆ ತರಕಾರಿಗಳು ದಾನ ಮಾಡೋಂಥದ್ದು, ಇನ್ನು ನೀವೇನೇನು ಮನೇಲಿ ಉಪಯೋಗಿಸ್ತೀರೋ ಅವೆಲ್ಲನೂ ಸ್ವಲ್ಪ ಕೊಡುವಂಥದ್ದು. ನಿಮ್ಮ ಏನು ಆರ್ಥಿಕ ಪರಿಸ್ಥಿತಿ ನಿಮ್ಗೆ ಅನುಕೂಲ ಕೊಡುತ್ತೆ, ದೊಡ್ಡ ಮಟ್ಟದಲ್ಲಿ ಮಾಡಿ ದೊಡ್ಡ ಮಟ್ಟದಲ್ಲೇ ಮಾಡ್ಬೋದು. ಈ ಒಂದು 3 ಮಾಡಿದ್ರು ಕೂಡ ನಿಮಗೆಲ್ಲ ಒಂದು ಕಡೆ ಪಿತೃಗಳು ಸಂತೃಪ್ತಿ ಹೊಂದುತ್ತಾರೆ ಅಂತ ಒಂದು ವಿಶೇಷವಾಗಿ ತೋರಿಸೋದು. ಈಗ ಸತ್ತ ಮೇಲೆ ವೆರಿ ಕ್ವಿಕ್ ಆಗಿ ಹೇಳತ್ತಿದ್ರೆ ಗುರುಗಳೇ, ವೆರಿ ಕ್ವಿಕ್ ಇದು ಬ್ರೇಕ್ ಇದೆ ಅಥವಾ ವೈಂಡ್ ಅಪ್ ಮಾಡಬೇಕು? ವೈಂಡ್ ಅಪ್ ಮಾಡಬೇಕು ಅಂತಂದ್ರೆ ಕಾಗೆಗೆ ಯಾಕೆ ಅಂತ ಒಂದು ರೀಸನ್ ಇದೆ. ಅತ್ಯಂತ ಹೆಚ್ಚು ಆಕ್ಸಿಜನ್ ಬಿಡುಗಡೆ ಮಾಡ್ತಕ್ಕಂಥ ಮರ ಯಾವುದು? ಯಾವುದು ಮರ? ಅರಳಿ. ಕರೆಕ್ಟ್ ಅಲ್ವಾ? ನಿಮ್ಗೆ ಗೊತ್ತು. ಅರಳಿ ಮರ ಯಾರು ನೆಡ್ತಾರ? ಇಲ್ಲ, ಅದು ನೆಡೋದೇ ಕಾಗೆ. ಈ ಪಾಯಿಂಟ್ ನ ತುಂಬಾ ಜನ ಗೊತ್ತಿಲ್ಲ. ಆ ಅರಳಿ ಮರದ ಬೀಜವನ್ನ ತಿನ್ನುತ್ತೆ, ಅದು ತುಂಬಾ ರುಚಿ ಜಾಸ್ತಿ. ಅರಳಿ ಮರದ ಮೇಲೆ ಕಾಗೆಗಳು ಜಾಸ್ತಿ ಹೋಗ್ತಾ ಇರ್ತವೆ, ಅದನ್ನ ಬೀಜಗಳನ್ನ ತಿನ್ನುತ್ತೆ. ಆ ಬೀಜಗಳನ್ನ ತಿಂದಾದ್ಮೇಲೆ ಅದರ ಮೂತ್ರನ ಅಲ್ಲಲ್ಲಿ ಹಾಕುತ್ತೆ. ಅಲ್ಲಲ್ಲಿ ಹಾಕಿದಾಗ ಕೆಲವು ಬಿಲ್ಡಿಂಗ್ ಮೇಲೆ ಹಾಕಿದಾಗ ಬಿಲ್ಡಿಂಗ್ ಒಳಗಡೆಯಿಂದ ಬಂದಿರುತ್ತಲ್ಲ, ಅದು ಅರಳಿ ಮರ ಕೆಲವು ಕ್ರ್ಯಾಕ್ ಇಂದ ಬಂದಿರುತ್ತಲ್ಲ, ಅಲ್ಲಿ ಹೋಗಿ ಆ ಒಂದು ಬೀಜ ಅಲ್ಲಿ ಬಿದ್ದಿರುತ್ತೆ. ಇದುವರೆಗೂ ಯಾವ ಮನುಷ್ಯನು ಕೂಡ ಅರಳಿ ಮರದ ಒಂದು ಬೀಜದಿಂದ ನೆಟ್ಟಿಲ್ಲ. ಇಟ್ ಈಸ್ ನ್ಯಾಚುರಲ್ ಎವ್ರಿವೇರ್. ಆ ನೇಚರು ನಮಗೆ ಆಕ್ಸಿಜನ್ ಹೆಚ್ಚಾಗಿ ಕೊಡುತ್ತೆ. ಆ ಒಂದು ಶಾಂತಿಗೆ ನಾವು
ಕಾಗೆಯನ್ನ ವರ್ಷದಲ್ಲಿ ಒಂದು ಸತಿ ವಿಚ್ ಇನ್ಕ್ರೀಸಸ್ ದಿ ನೇಚರ್, ವಿಚ್ ಇನ್ಕ್ರೀಸಸ್ ದಿ ಫ್ಲೋರಾ ಅಂಡ್ ಫೌನಾ ಅಂತ ಹೇಳಿ ಶಾಸ್ತ್ರದಲ್ಲಿ ಅದಕ್ಕೊಂದು ನಮನ ಕೊಡೋಣ, ವಿಚ್ ಇಸ್ ಗಿವಿಂಗ್ ಅಸ್ ಅಂತ ಒಳ್ಳೆ ಪಕ್ಷಿನ ಕಾಗೆನ ಕೆಲವೊಂದ್ಸಲ ನಾವು ದೂಷಿಸ್ಬಿಡ್ತೀವಲ್ಲ ಗುರುಗಳೇ. ಕಾಗೆ ಅಡ್ಡ ಬಂತು, ಕಾಗೆ ಟಚ್ ಮಾಡ್ತು ಅಂತ ಓಡಿಸ್ತೀವಿ ಅಂತ. ಅದು ಈಗ ಶನಿ ಬೇರೆ ಅಂತ. time ಅಲ್ಲಿ ಊಟ ಹಾಕಲ್ಲ, ಬೇರೆ time ಅಲ್ಲಿ ಊಟ ಹಾಕಲ್ಲ. ದೂಷಿಸೋರು ಎಲ್ಲಾರನ್ನೂ ದೂಷಿಸ್ತಾರೆ 360 days ಕೂಡ ನಾವು ಕಾಗೆಗಳಿಗೆ ಊಟ ಹಾಕಿದ್ರೆ ಶಾಂತಿ ಇರುತ್ತೆ. ಇದು special Anyway, okay, ಪ್ರೇತ ಪಿಶಾಚಿ ಅಂದ್ರೆ ತಂದೆ ತಾಯಿಗಳೇ. ನಾವು ತಂದೆ ತಾಯಿಗಳು ಸತ್ತಂತ್ರ ಎಲ್ಲೋಗ್ತಾರೆ, ಮೊದಲು ಮನುಷ್ಯ ಸತ್ತೋದ್ರೆ ಅವನು ಪ್ರೇತ ಆಗ್ತಾನೆ. ಪ್ರೇತ ಆಗಿ ಶ್ರಾದ್ದವನ್ನು ಮಾಡದೇ ಇದ್ರೆ ಅವ್ನು ಪಿಶಾಚಿ ಆಗ್ತಾರೆ, ಜ್ಞಾಪಕ ಇರಲಿ. ಸರಿ, ಸೊ ಪಿಶಾಚಿ ದೋಷ ಹೋಗ್ಬೇಕಾ ಇವತ್ತು ಶ್ರಾದ್ದ ಮಾಡ್ಬೇಕು, ಇಲ್ಲ ಅಂದ್ರೆ ಖಂಡಿತ ಪಿತೃಪಕ್ಷ ಹೇಗಿರ್ಬೇಕು. ಅಂಡ್ ಗ್ರಹಣಕ್ಕೂ ಇದಕ್ಕೂ ಯಾವುದೇ ರೀತಿಯ ತಲೆನೋವನ್ನ ತಗೊಳಕ್ ಹೋಗ್ಬಿಡಿ, ಸಮಸ್ಯೆ ಇರಲ್ಲ. ನಿಮ್ ಪಾಡಿಗೆ ಪಿತೃಪಕ್ಷವನ್ನ ನೀವು ಇಲ್ಲಿ ತನಕ ಹೇಗ್ ಮಾಡ್ಕೊಂಡು ಬಂದಿದ್ರಿ ಅದನ್ನ ಮಾಡಿ ಅಂತ ಹೇಳಿದ್ದಾರೆ. 3 ಜನಕ್ಕೆ ಧನ್ಯವಾದಗಳು. ಅವ್ರು ತಿಳಿದಂತೆ ಅವ್ರು ತಿಳಿಸಿದ್ದಾರೆ. ಬಟ್ ಅದರ ಜೊತೆಗೆ ನನ್ನದೊಂದು ಚಿಕ್ಕ ಸಲಹೆ, ಮನೇಲಿ ಜೊತೆಗಿದ್ದಾಗ ನಾವೆಲ್ಲರೂ ಚೆನ್ನಾಗಿ ನೋಡ್ಕೊಳ್ಳೋಣ. ಹೋದ ನಂತರ ಪಿತೃಪಕ್ಷ ಮಾಡುವಂಥದ್ದು ಇದ್ದಿದೆ, ಜೊತೆಲಿದ್ದಾಗ ಕಣ್ಣೀರ್ ಹಾಕಿಸ್ದೆ, ನೋವು ಕೊಡದೆ ಮನೇಲಿರೋರ್ನ, ಗುರು ಹಿರಿಯರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ, ಗೌರವಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.